ಓಂ ಶಾಂತಿ. ಇವತ್ತಿನ ಮುರಳಿ ತಾರೀಕಿದೆ 27/5/2020. बाबर ಹೇಳ್ತಾರೆ, मीठे बच्चे निश्चय ज्ञान योग से बैठता है, ಸಾಕ್ಷಾತ್ಕಾರ से नहीं है. ನಿಶ್ಚಯ ಅನ್ನೋದು ಜ್ಞಾನ ಮತ್ತು ಯೋಗದಿಂದ ಕೂತ್ಕೊಳ್ಳುತ್ತೆ, ಯಾವುದೇ ಸಾಕ್ಷಾತ್ಕಾರದಿಂದ ಅಲ್ಲ. ಸಾಕ್ಷಾತ್ಕಾರ ಕಿ ಡ್ರಾಮಾ ಮೇ ನೂಂದ್ है. ಸಾಕ್ಷಾತ್ಕಾರವು ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಬಾಕಿ उससे किसी का कल्याण नहीं होता है. ಆದರೆ ಈ ಸಾಕ್ಷಾತ್ಕಾರದಿಂದ ಯಾರ್ದು ಕೂಡ ಕಲ್ಯಾಣ ಆಗೋದಿಲ್ಲ. ಪ್ರಶ್ನೆ, बाप कौन सी ताकत नहीं दिखाते, लेकिन बाप के पास जादूगारी अवश्य है. ಬಾಬಾ ಯಾವ ತಾಕತ್ತನ್ನು ತೋರಿಸೋದಿಲ್ಲ, ಆದರೆ ಬಾಬಾರವ್ರ ಬಳಿ ಜಾದೂಗಾರಿ ಅವಶ್ಯ ಇದೆ. ಉತ್ತರ ಇದೆ, मनुष्य समझते भगवान तो ताकतमंद है, वह मरे हुए को भी जिंदा कर सकते हैं, परंतु बाबा कहते ये ताकत मैं नहीं दिखाता. ಮನುಷ್ಯರು ತಿಳ್ಕೊಂಡಿದ್ದಾರೆ ಭಗವಂತ ಬಹಳ ಶಕ್ತಿಶಾಲಿ ಇದ್ದಾರೆ ಅಂತ, ಸತ್ತವ್ರನ್ನು ಕೂಡ ಬದುಕಿಸ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ನಾ ಆ ತಾಕತ್ತನ್ನು ತೋರಿಸೋದಿಲ್ಲ. बाकी कोई नवदा भक्ति करते हैं तो उन्हें साक्षात्कार करा देता हूँ. ಯಾರು ನವದಾ ಭಕ್ತಿ ಮಾಡ್ತಾರೆ ಅವ್ರಿಗೆ ನಾ ಸಾಕ್ಷಾತ್ಕಾರ ಮಾಡಿಸ್ತೀನಿ. ये भी ड्रामा में नूंद है. ಇದು ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಸಾಕ್ಷಾತ್ಕಾರ कराने की जादूगारी बाप के पास है. ಸಾಕ್ಷಾತ್ಕಾರ ಮಾಡಿಸುವಂತಹ ಜಾದೂಗಾರಿ ತಂದೆ ಬಳಿ ಇದೆ. इसलिए कई बच्चों को घर बैठे ब्रह्मा व श्री कृष्ण का साक्षात्कार हो जाता है. ಅದಕ್ಕೋಸ್ಕರ ಅನೇಕ ಮಕ್ಕಳಿಗೆ ಮನೆಯಲ್ಲಿ ಕೂತ್ಕೊಂಡ ಇದ್ದ ಹಾಗೆಯೇ ಬ್ರಹ್ಮ ತಂದೆದು ಮತ್ತು ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗ್ತಾ ಇರುತ್ತೆ. ಗೀತೆ ಆಗಿದೆ, ಕೌನ್ ಆಯಾ ಮೇರೆ ಮನ್ ಕೆ ದ್ವಾರೆ. ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ನಮ್ಮ ಮನಸ್ಸಿನ ಬಾಗಿಲ ಮುಂದ್ಗಡೆ ಯಾರು ಬಂದರು. ಓಂ ಶಾಂತಿ. ये बच्चों के अनुभव का गीत है. ಇದು ಮಕ್ಕಳ ಅನುಭವದ ಗೀತೆ. सत्संग तो बहुत है, काश भारत में तो ढेर सत्संग है. अनेक मत मतांतर है, वास्तव में वो कोई सत्संग नहीं है. ಬಾಬಾ ಅಂತಾರೆ, ಸತ್ಸಂಗಕ್ಕೂ ಬಹಳ ಅದಾವೆ, ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಬಹಳ ಸತ್ಸಂಗ ಅದಾವೆ. ಅನೇಕ ಮತಾಂತರ ಇದೆ. ವಾಸ್ತವಿಕವಾಗಿ ಇವು ಯಾವ ಕೂಡ ಸತ್ಸಂಗನೇ ಅಲ್ಲ. ಸತ್ಸಂಗ ಏಕ್ ಹೋತಾ है. सत्संग ಅನ್ನೋದು ಒಂದೇ ಇರುತ್ತೆ. बाकी तुम वहाँ किसी विद्वान आचार्य पंडित का मुँह देखेंगे, बुद्धि उस तरफ जाएगी. ಉಳಿದವೆಲ್ಲ ಏನು ಸತ್ಸಂಗದವು, ಅಲ್ಲಿ ನೀವು ವಿದ್ವಾನರು, ಆಚಾರ್ಯರು, ಪಂಡಿತರು, ಸ್ವಾಮೀಜಿಗಳ ಮುಖ ನೋಡ್ತೀರಿ, ಬುದ್ಧಿ ಅವ್ರ ಕಡೆನೇ ಹೋಗುತ್ತೆ. या फिर अनेकों की बात है. यह सत्संग एक ही बार संगम युग पर होता है. ಇಲ್ಲಿ ಏನಿದೆ ಸಂಗಮ ಯುಗದಲ್ಲಿ ಒಂದೇ ಸಾರಿ ಸತ್ಸಂಗ ನಡೆಯುತ್ತೆ. यह तो बिल्कुल नई बात है. ಇದು ಪೂರ್ಣ ಹೊಸ ಮಾತಿದೆ. उस बेहद के बाप का शरीर तो है नहीं. ಇಲ್ಲಿ ಬೇಹದ್ದಿನ ತಂದೆಯದ್ದು ಯಾವುದೇ ಶರೀರನೇ ಇಲ್ಲ. कहते हैं मैं तुम्हारा निराकार ಶಿವ ಬಾಬಾ हूँ. ಬಾಬಾ ಹೇಳ್ತಾರೆ, ನಾನು ನಿರಾಕಾರ ಶಿವ ಬಾಬಾ ಅದೀನಿ ಅಂತ ಹೇಳ್ತಾರೆ. तुम और सत्संगों में जाते हो तो शरीर को ही देखते हो. ತಾವು ಅನೇಕ ಸತ್ಸಂಗಗಳಿಗೆ ಹೋದ್ರೆ ಅಂದ್ರೆ ಅಲ್ಲಿ ಶರೀರಗಳನ್ನೇ ನೋಡ್ತೀರಿ. ಶಾಸ್ತ್ರ ಯಾದಕರ್ ಫಿರ್ ಸುನಾತೆ ಹೇ. ಅವ್ರ ಶಾಸ್ತ್ರವನ್ನು ನೆನಪು ಮಾಡ್ಕೊಂಡು ಹೇಳ್ತಾರೆ. ಅನೇಕ ಪ್ರಕಾರಕ್ಕೆ ಶಾಸ್ತ್ರ है, ಅನೇಕ ಪ್ರಕಾರದ ಶಾಸ್ತ್ರಗಳಿದೆ. ಓತೋ ತುಮ್ ಜನ್ಮ ಜನ್ಮಾಂತರ ಸುನ್ತೆ ಆಯೇ ಹೋ. ಆ ಶಾಸ್ತ್ರಗಳನ್ನು ತಾವು ಜನ್ಮ ಜನ್ಮಾಂತರ ಕೇಳ್ತಾ ಬಂದಿರಿ. अब है नई बात. ಈಗಿದೆ ಹೊಸ ಮಾತು. बुद्धि से आत्मा जानती है. बाप कहते हैं, हे मेरे सिकिलदे बच्चों, हे मेरे सालिग्रामों, तुम बच्चे जानते हो 5000 वर्ष पहले इस शरीर द्वारा बाबा ने पढ़ाया था. ಬುದ್ಧಿಯಿಂದ ತಾವು ಆತ್ಮ ತಿಳ್ಕೊಂಡಿದ್ದೀರಿ ಮತ್ತು ಬಾಬಾರವರು ಕೂಡ ಹೇಳ್ತಾರೆ, ಹೇ ನನ್ನ ಅಗಲಿ ಹೋಗಿ ಮತ್ತೆ ಸಿಕ್ಕಂಥ ಮಕ್ಕಳೇ, ಹೇ ನನ್ನ ಸಾಲಿಗ್ರಾಮ ಮಕ್ಕಳೇ,
ತಮಗೆ ಗೊತ್ತಿದೆ 5000 ವರ್ಷ ಹಿಂದೂ ಕೂಡ ಈ ಶರೀರದ ಮೂಲಕ ಅಂದರೆ ಬ್ರಹ್ಮ ತಂದೆಯ ಶರೀರದ ಮೂಲಕ ಬಾಬಾ ನಮಗೆ ಓದಿಸಿದ್ರು. ತುಮಾರಿ ಬುದ್ಧಿ ಏಕ್ದಮ್ ದೂರ ಚಲಿ ಜಾತಿ ಹೈ, ನಿಮ್ಮ ಬುದ್ಧಿ ಭಾಳ ದೂರ ಹೋಗಿಬಿಡತ್ತೆ. ತೋ ಬಾಬಾ ಆಯಾ ಹೈ, ಬಾಬಾರವ್ರು ಬಂದಿದ್ದಾರೆ. ಬಾಬಾ ಅಕ್ಷರ ಕಿತ್ನಾ ಮೀಠಾ ಹೈ, ಬಾಬಾ ಅನ್ನುವಂಥ ಶಬ್ದ ಎಷ್ಟೊಂದು ಮಧುರ ಇದೆ. ವ ಹೈ ಮಾತು ಪಿತಾ, ಬಾಬಾ ಅಂದ್ರೆ ಅವ್ರ ತಂದೆ ತಾಯಿ. कोई भी सुनेंगे तो कहेंगे पता नहीं इनों के माता पिता कौन है. ಯಾರು ಕೇಳಿದ್ರು ಕೂಡ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಇವರು ತಂದೆ ತಾಯಿ ಯಾರು ಅಂತ. ಬರೋಬರ್ ವಹ साक्षात्कार कराते हैं तो उनमें भी वह मूझते हैं. ಅವ್ರಿಗೆ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಅದರಲ್ಲೂ ಕನ್ಫ್ಯೂಸ್ ಮಾಡ್ಕೋತಾರೆ. ಕभी ಬ್ರಹ್ಮ ಕೋ ಕभी ಕೃಷ್ಣ ಕೋ ದೇಖ್ ಲೇತೆ हैं. ಕೆಲವೊಮ್ಮೆ ಬ್ರಹ್ಮನ್ ನೋಡ್ತಾರೆ, ಕೆಲವೊಮ್ಮೆ ಸಾಕ್ಷಾತ್ಕಾರದಲ್ಲಿ ಶ್ರೀಕೃಷ್ಣನ್ ನೋಡ್ತಾರೆ. तो विचार करते रहते हैं कि ये क्या है, और विचार ಮಾಡ್ತಾ ಇರ್ತಾರೆ ಇದೇನು. ब्रह्मा का भी बहुतों को घर बैठे साक्षात्कार होता है. ಬ್ರಹ್ಮರವ್ರದ್ದು ಕೂಡ ಮನೆಯಲ್ಲಿ ಕೂತ್ಕೊಂಡು ಹಾಗೆ ಸಾಕ್ಷಾತ್ಕಾರ ಆಗತ್ತೆ. अब ब्रह्मा की तो कभी कोई पूजा करते नहीं है. ಬ್ರಹ್ಮನಕ್ಕೂ ಯಾರು ಪೂಜೆ ಮಾಡೋದೇ ಇಲ್ಲ. ಕೃಷ್ಣ ಆದಿ ಕಿ ತೋ करते हैं, ಕೃಷ್ಣಂದೆಲ್ಲ ಪೂಜೆ ಮಾಡ್ತಾರೆ. ಬ್ರಹ್ಮ ಕೋತೋ ಕೊಯ್ ಜಾನ್ತೆ ಭಿ ನಹೀ ಹೈ, ಬ್ರಹ್ಮನ ಯಾರು ತಿಳ್ಕೊಂಡೇ ಇಲ್ಲ. ಪ್ರಜಾಪಿತ ಬ್ರಹ್ಮ ತೋ ಅಬ್ ಆಯಾ ಹೈ, ಪ್ರಜಾಪಿತ ಬ್ರಹ್ಮರವರು ಈಗ ಬಂದಿದ್ದಾರೆ. ಯಾ ಹೈ ಪ್ರಜಾಪಿತ, ಇವರು ಪ್ರಜಾಪಿತ ಆಗಿದ್ದಾರೆ. बाप बैठ समझाते हैं कि सारी दुनिया पतित है, तो जरूर यह भी बहुत जन्मों के अंत में पतित ठहरे. ಇವತ್ತು ಇಡೀ ಜಗತ್ತೇ ಪತಿತ ಅದ. ಇವರು ಕೂಡ ಬಹಳ ಜನ್ಮದ ಅಂತಿಮದಲ್ಲಿದ್ದಾರೆ. ಅಂದರೆ ಇವರು ಕೂಡ ಪತಿತನೇ ಇದ್ದಾರೆ. कोई भी पावन नहीं है, इसलिए ಕುಂಭ ಮೇಳೆ ಪರ್ ಯಾರು ಕೂಡ ಇವತ್ತು ಪಾವನ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, कुंभ मेले पर हरिद्वार गंगा सागर के मेले पर जाते हैं, समझते हैं स्नान करने से पावन बन जाएंगे. ಅದಕ್ಕೋಸ್ಕರ ಕುಂಭ ಮೇಳಕ್ಕೆ ಹೋಗ್ತಾರೆ, ಹರಿದ್ವಾರದಲ್ಲಿ ಗಂಗಾ ಸಾಗರದಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ. ಇದರಿಂದ ತಿಳ್ಕೋತಾರೆ ನಾವು ಸ್ನಾನ ಮಾಡೋದ್ರಿಂದ ಪಾವನ ಆಗ್ತೀವಿ ಅಂತ. ಲೇಕಿನ್ ಯಹ ನದಿಯ ಕೊಯ್ ಪತಿತ ಪಾವನಿ ಥೋಡೆ ಹೋ ಸಕ್ತಿ ಹೈ. ಈ ನದಿಗಳೇನರ ಪತಿತ ಪಾವನಿ ಅದಾವನು ಅಂತಾರೆ ಬಾಬಾರವ್ರು. ನದಿಯಾ ತೋ ನಿಕಲ್ತಿ ಹೈ ಸಾಗರ್ ಸೆ, ಇವು ನದಿಗಳು ಕೂಡ ಸಾಗರದಿಂದೇ ಹುಟ್ಕೊಳ್ತವೆ. ವಾಸ್ತವ ಮೇ ತುಮ್ ಹೋ ಜ್ಞಾನ ಗಂಗಾಯೇ, ವಾಸ್ತವಿಕವಾಗಿ ನೀವು ಜ್ಞಾನ ಗಂಗೆ ಇರದಿರಿ. ಮಹತ್ವ ತುಮಾರ ಹೈ, ಮಹತ್ವ ಅನ್ನೋದು ನಿಮ್ದಿದೆ. ತುಮ ಜ್ಞಾನ ಗಂಗಾಯೇ ಜಹಾ ತಾ ನಿಕಲ್ತಿ ಹೋ, ನೀವು ಜ್ಞಾನ ಗಂಗೆಯರು ಎಲ್ಲಿ ಬೇಕಾದ್ರೆ ಹೋಗ್ತೀರಿ. ಓ ಲೋಗ್ फिर दिखलाते हैं ತೀರ ಮಾರ ಅವ್ರ ಗಂಗಾ ನಿಕ್ಲಿ. ಅವರು ಅನೇಕ ರೀತಿಯಿಂದ ತೋರಿಸ್ತಾರೆ. ಬಾಣ ಹೊಡೆದ್ರು ಗಂಗಾ ಬಂದಳು ಅಂತ ಹೇಳ್ತಾರೆ. ತೀರ ಮಾರನೇಕಿತ್ತು ಬಾತಿ ನೈ ಹೈ, ಬಾಣ ಹೊಡೆಯುವಂಥ ಮಾತೇ ಇಲ್ಲ. ಎತ್ ಜ್ಞಾನ ಗಂಗಾಯೇ ದೇಶ ದೇಶಾಂತರ ಜಾತಿ ಹೈ. ಇವರೆಲ್ಲ ಜ್ಞಾನ ಗಂಗೆಯರು, ಇವರು ದೇಶ ದೇಶಾಂತರಕ್ಕೆಲ್ಲ ಹೋಗ್ತಾರೆ. ಶಿವಬಾಬಾ कहते मैं ड्रामा के बंधन में बांधा हुआ हूँ. ಶಿವಬಾಬಾ ಅವ್ರು ಹೇಳ್ತಾರೆ ನಾನು ಡ್ರಾಮಾದ ಬಂಧನದಲ್ಲಿ ಬಂಧಿತಾಗಿದ್ದೀನಿ. ಸಭಿ ಕಾ ಪಾರ್ಟ್ ನಿಶ್ಚಯ ಕಿಯಾ ಹುವಾ ಹೈ, ಪ್ರತಿಯೊಬ್ಬರದು ಪಾರ್ಟ್ ಇದರಲ್ಲಿ ನಿಶ್ಚಯ ಇದೆ. ಮೇರಾ ಭಿ ಪಾರ್ಟ್ ನಿಶ್ಚಯ ಹೈ, ನಂದು ಪಾರ್ಟ್ ನಿಶ್ಚಯ ಇದೆ. कोई समझते ಭಗವಾನ್ ತೋ ಬಹುತ್ ತಾಕತ್ಮಂದ್ ಹೈ. ಭಾಳ ಜನ ಏನು ತಿಳ್ಕೊತಾರಂದ್ರೆ ಭಗವಂತ ಅಂದ್ರೆ ಅವ ಸರ್ವಶಕ್ತಿವಂತ. ಮರೆ ಹುಯೆ ಕೋ ಜಿಂದಾ ಕರ್ ಸಕ್ತೆ ಹೈ, ಸತ್ತವ್ರನ್ನ ಬದುಕಿಸ್ತಾನೆ ಅಂತ. ये सभी गपोड़े है. ಬಾಬಾ ಅಂತಾರೆ ಇದೆಲ್ಲ ಸುಳ್ಳದತ್ತಾರೆ ಬಾಬಾರವ್ರು. मैं आता हूँ पढ़ाने लिए, बाकी ताकत क्या दिखाएंगे. ಬಾಬಾ ಅಂತಾರೆ ನಾವು ವಿದ್ಯೆಯನ್ನು ಓದಿಸ್ಲಿಕ್ಕೆ ಬರ್ತೀನಿ, ನಾ ಯಾವುದೇ ತಾಕತ್ತನ್ನು ಯಾಕೆ ತೋರಿಸ್ಲಿ. ಸಾಕ್ಷಾತ್ಕಾರ ಬಿ ಜಾದೂಗಾರಿ है, ಸಾಕ್ಷಾತ್ಕಾರನೂ ಕೂಡ ಜಾದೂಗಾರಿ ಇದೆ. नवदा भक्ति करते हैं तो मैं साक्षात्कार कराता हूँ. नवदा भक्ति ಯಾರು ಮಾಡ್ತಾರೆ ಅವ್ರಿಗೆ ಸಾಕ್ಷಾತ್ಕಾರ ಮಾಡಿಸ್ತೀನಿ. जैसे काली का रूप दिखलाते हैं, ಹೇಗೆ ಕಾಳಿಯ ರೂಪವನ್ನು ತೋರಿಸ್ತಾರೆ. उन पर फिर तेल चढ़ाते हैं, ಅವ್ರ ಮೇಲೆ ಎಣ್ಣೆಯನ್ನು ಹಾಕ್ತಾರೆ. अब ऐसी काली तो है नहीं,
ಈ ಥರ काली अंकु ಯಾರೂ ಇಲ್ಲ. परंतु काली की नौदा भक्ति बहुत करते हैं. कालीದು नौदा भक्ति ಭಾಳ ಮಾಡ್ತಾರೆ. वास्तव में काली तो जगदंबा है. ವಾಸ್ತವದಲ್ಲಿ काली ಅಂದರೆ जगदंबा ಇದ್ದಾರೆ. काली का ऐसा रूप तो नहीं है. कालीದು ಈ ಥರ ರೂಪ ಏನಿಲ್ಲ. परंतु नौदा भक्ति करने से बाबा भावना का बाड़ा देते हैं. ನೌದಾ ಭಕ್ತಿ ಮಾಡೋದ್ರಿಂದ ಭಕ್ತರಿಗೆ ಬಾಬಾರವರು ತಮ್ಮ ಭಾವನೆಯ ಬಾಡಿಗೆಯನ್ನು ಕೊಡ್ತಾರೆ. ಕಾಮಚಿತಾರ ಪರ್ ಬೈಟ್ನೆ ಸೆ ಕಾಲೇ ಬನೆ ಹೇ. ಕಾಮಚಿತೆಯ ಮೇಲೆ ಕುತ್ಕೊಂಡು ಇವತ್ತೆಲ್ಲರೂ ಕಪ್ಪಾಗಿಬಿಟ್ಟಿದ್ದಾರೆ. ಅವ ಜ್ಞಾನ ಚಿತಾ ಪರ್ ಬೈಟ್ ಗೋರೆ ಬಂತೆ ಹೇ. ಈಗ ಜ್ಞಾನ ಚಿತೆಯ ಮೇಲೆ ಕುತ್ಕೊಂಡು ಪುನಃ ಸುಂದರರಾಗ್ತಾರೆ. जो काली अब जगदंबा बनी है वह साक्षात्कार कैसे कराएगी. ಈ ಕಾಳಿ ಅನ್ನೋರು ಈಗ ಜಗದಂಬ ಆಗ್ಯಾರ. ಈಗ ಹೆಂಗೆ ಸಾಕ್ಷಾತ್ಕಾರ ಮಾಡಿಸ್ತಾರ. वह तो अभी बहुत जन्मों के अंत के भी अंत जन्म में है. ಅವರು ಅನೇಕ ಜನ್ಮಗಳ ಕೊನೆ ಜನ್ಮದಲ್ಲಿ ಈಗಿದ್ದಾರೆ. ದೇವತಾ तो अभी है नहीं. ದೇವತೆಗಳಂತೂ ಈಗ ಯಾರೂ ಇಲ್ಲೇ ಇಲ್ಲ. तो वह क्या साक्षात्कार कराएंगे ಅಂದಮೇಲೆ ಅವ್ರು ಏನು ಸಾಕ್ಷಾತ್ಕಾರ ಮಾಡಿಸ್ತಾರ. बाप समझाते हैं यह साक्षात्कार की चाबी मेरे पास है. ಈ ಸಾಕ್ಷಾತ್ಕಾರ ಚಾವಿ ನನ್ನ ಹತ್ರ ಇದೆ. अल्प काल के लिए भावना पूरी करने के लिए साक्षात्कार करा देता हूँ. अल्प ಕಾಲಗೋಸ್ಕರ ಭಾವನೆಯನ್ನು ಪೂರ್ಣ ಮಾಡಲಿಕ್ಕೆ ಅವ್ರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸ್ತೀನಿ. ಪರಂತು वह कोई मेरे से नहीं मिलते हैं. ಆದ್ರೆ ಸಾಕ್ಷಾತ್ಕಾರ ಮಾಡ್ಕೊಂಡವರೆಲ್ಲ ನನ್ನ ಹತ್ರ ಬಂದೇನು ಮಿಲ್ಲ ಮಾಡೋದಿಲ್ಲ. ಮಿಸಾಲ್ ಏಕ ಕಾಲಿಕಾ ದೇತೆ ಹೇ. ಉದಾಹರಣೆಯನ್ನು ಒಂದು ಕಾಳಿದು ಕೊಡ್ತಾರೆ. इस रीति बहुत है. ಹನುಮಾನ್ ಹೈ, ಗಣೇಶ ಆದಿ ಆದಿ ಈ ಥರ ಭಾಳ ದೇವಿಯರಿದ್ದಾರೆ. ಹನುಮಂತ ಇದ್ದಾನೆ, ಗಣಪತಿ ಇದ್ದಾನೆ, ಈ ಥರ ಭಾಳ ಇದ್ದಾರೆ. ಬಲ್ ಸಿಖ್ लोग भी गुरु नानक की बहुत भक्ति करते हैं तो उन्हें भी साक्षात्कार हो जाएगा. ಸಿಖ್ಗಳು ಗುರುನಾನಕನ ಭಕ್ತಿ ಬಹಳ ಜನ ಮಾಡ್ತಾರೆ. ಗುರುನಾನಕನ ಕೂಡ ಸಾಕ್ಷಾತ್ಕಾರ ಆಗ್ಬೋದು. ಪರಂತು वह तो नीचे चले आते हैं. ಗುರುನಾನಕರು ಕೂಡ ಅವ್ರು ಕೆಳಗೆ ಬರ್ತಾರೆ. बाबा बच्चों को दिखलाते हैं देखो ये गुरु नानक की भक्ति कर रही है. ಬಾಬಾ ಮಕ್ಕಳಿಗೆ ತೋರಿಸ್ತಾರೆ, ನೋಡ್ರಿ ಇವರು ಗುರುನಾನಕನ ಭಕ್ತಿ ಮಾಡ್ತಾರೆ. ಸಾಕ್ಷಾತ್ಕಾರ ಫಿರ್ ಬಿ ಮೈ ಕರಾತಾ ಹೂँ. ಅವ್ರಿಗೆ ಸಾಕ್ಷಾತ್ಕಾರನೂ ಕೂಡ ನಾನೇ ಮಾಡಿಸ್ತೀನಿ. वह कैसी साक्षात्कार भी उस बाबा ने कराया. वह कैसे साक्षात्कार कराएंगे. ಬಾಬಾ ಅಂತಾರೆ ಆ ಒಂದು ಧರ್ಮಗುರು ಏನದಾರ ಗುರುನಾನಕರು ಅವರು ಈಗೆಲ್ಲ ಕೆಳಗೆ ಬಂದುಬಿಟ್ಟಾರೆ. ಅವ್ರು ಹೆಂಗೆ ಸಾಕ್ಷಾತ್ಕಾರ ಮಾಡಿಸ್ತಾರೆ. उनके पास साक्षात्कार कराने की चाबी नहीं है. ಧರ್ಮಸ್ಥಾಪಕರ ಹತ್ರ साक्षात्कार ಮಾಡಿಸುವಂಥ ಯಾವುದೇ ಚಾವಿ ಇಲ್ಲ. ये बाबा कहते हैं मुझे विनाश स्थापन का साक्षात्कार भी उस बाबा ने कराया. ಬ್ರಹ್ಮ ಬಾಬರು ಹೇಳ್ತಾರೆ, ನನಗೆ ವಿನಾಶದ್ದು ಹಾಗೂ ಸ್ಥಾಪನೆಯದ್ದು ಸಾಕ್ಷಾತ್ಕಾರವನ್ನು ಶಿವಬಾಬರವರೇ ಮಾಡಿಸಿದ್ದಾರೆ. ಪರಂತು ಸಾಕ್ಷಾತ್ಕಾರ ಸೆ कोई का भी कल्याण नहीं. ಸಾಕ್ಷಾತ್ಕಾರದಿಂದ ಯಾವುದೇ ಕಲ್ಯಾಣ ಆಗೋದಿಲ್ಲ. ऐसे तो बहुतों को साक्षात्कार होते थे. ಈ ರೀತಿ ಭಾಳ ಜನರು ಸಾಕ್ಷಾತ್ಕಾರ ಆಗ್ತಾ ಇತ್ತು. आज वह है नहीं. ಆದ್ರೆ ಅವ್ರು ಇವತ್ತು ಜ್ಞಾನ ಮಾರ್ಗದೊಳಗಿಲ್ಲ. बहुत बच्चे कहते हैं, ಭಾಳ ಮಕ್ಕಳು ಹೇಳ್ತಾರೆ, हमको जब साक्षात्कार हो तो निश्चय बैठे. ನಮಗೆ ಸಾಕ್ಷಾತ್ಕಾರ ಆಯಿತು ಅಂದ್ರೆ ನಾವು ನಿಶ್ಚಯ ಕೂತ್ಕೋತದ ಅಂತ ಹೇಳ್ತಾರೆ. ಪರಂತು ನಿಶ್ಚಯ ಸಾಕ್ಷಾತ್ಕಾರ ಸೆ ನೈ ಹೋ ಸಕ್ತಾ. ನಿಶ್ಚಯ ಅನ್ನೋದು ಸಾಕ್ಷಾತ್ಕಾರದಿಂದ ಕೂತ್ಕೊಳ್ಳೋದಿಲ್ಲ. ನಿಶ್ಚಯ बैठता है ಜ್ಞಾನ और योग से. ನಿಶ್ಚಯ ಹೆಂಗೆ ಕೂತ್ಕೋತದ ಅಂದ್ರೆ ಜ್ಞಾನ ಮತ್ತು ಯೋಗದಿಂದ ಕೂತ್ಕೋತದ. 5000 वर्ष पहले भी मैंने कहा था कि यह साक्षात्कार मैं कराता हूँ. 5000 ವರ್ಷದ ಹಿಂದೂ ಕೂಡ ನಾನು ನಿಮಗೆ ಹೇಳಿದ್ದೆ, ಈ ಸಾಕ್ಷಾತ್ಕಾರವನ್ನು ನಾನೇ ಮಾಡಿಸ್ತೀನಿ. ಮೀರಾನೇ ಬಿ ಸಾಕ್ಷಾತ್ಕಾರ ಕಿಯಾ. ಮೀರಾನು ಕೂಡ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ऐसे नहीं कि आत्मा वहाँ चली गई. ಈ ಥರ ಏನಲ್ಲ, ಆ ಮೀರಾನ ಆತ್ಮ ಸ್ವರ್ಗಕ್ಕೆ ಹೋಗಿಬಿಡ್ತು ಅಂತ ಏನಲ್ಲ.
नहीं बैठे बैठे साक्षात्कार कर लेते हैं, ಕುತ್ಕೊಂಡಲ್ಲೇ ಸಾಕ್ಷಾತ್ಕಾರ ಮಾಡ್ಕೋತಾರೆ. ಲೇಕಿನ್ ಮೇರೆ ಕೋ ನೈ ಪ್ರಾಪ್ತ ಕರ್ ಸಕ್ತೆ ಹೈ. ಆದರೆ ಅವ್ರು ಯಾರು ಕೂಡ ನನ್ನನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಿಲ್ಲ. ಬಾಪ್ कहते हैं कोई भी बात का संशय हो तो जो भी ब्राह्मणीय है उनसे पूछो. ನಿಮಗೇನು ಕನ್ಫ್ಯೂಸ್ ಆಯಿತು, ಸಂಶಯ ಬಂತು ಅಂದ್ರೆ ಅಕ್ಕಂದ್ರೆ ಕೇಳ್ರಿ. या तो जानते हो बच्चिया भी नंबरवार है, ಇದನ್ನು ತಿಳ್ಕೊಂಡಿದ್ದಾರೆ. ಮಕ್ಕಳು ಕೂಡ ನಂಬರ್ವಾರ್ ಅದಾರ. ನದಿಯಾ ಬಿ ನಂಬರ್ವಾರ್ ಹೋತಿ ಹೈ, ನದಿಗಳು ಕೂಡ ನಂಬರ್ವಾರ್ ಆಗಿರುತ್ತೆ. ಕೊಯ್ ತೋ ತಲಾಬ್ ಬಿ ಹೈ, ಕೆಲವರು ಸರೋವರನು ಕೂಡ ಅದಾರ. ಬಹುತ ಗಂಧ ಬಾಸಿ ಪಾನಿ ಹೋತಾ ಹೈ, ಭಾಳ ಕೊಳಕಾಗಿರುತ್ತೆ, ಕೆಟ್ಟ ವಾಸನೆ ಬರುವಂಥ ನೀರಿರುತ್ತೆ. ವಹಾ ಬಿ ಶ್ರದ್ಧಾ ಭಾವ ಸೆ ಮನುಷ್ಯ ಜಾತೆ ಹೈ, ಅಂತಲ್ಲಿ ಕೂಡ ಮನುಷ್ಯರು ಭಾಳ ಶ್ರದ್ಧೆಯನ್ನು ಇಟ್ಕೊಂಡು ಹೋಗ್ತಾರೆ. ವ ಹೈ ಭಕ್ತಿ ಕಿ ಅಂಧಶ್ರದ್ಧಾ. ಅದಕ್ಕೆ ಹೇಳಾಕತ್ತೆ ಭಕ್ತಿಯ ಅಂಧಶ್ರದ್ಧೆ ಅಂತ. ಕಭಿ ಭಿ ಕೋಯಿ ಸೆ ಭಕ್ತಿ ಚುಡವಾನಿ ನೈ ಹೈ. ಯಾರಿಂದೂ ಕೂಡ ಭಕ್ತಿಯನ್ನು ಬಿಡಿಸ್ಲಿಕ್ಕೆ ಹೋಗಬೇಡಿ. ಜब ಜ್ಞಾನ ಮೇ ಆ ಜಾಯೆಂಗೆ ತೋ ಭಕ್ತಿ ಆಪೇ ಹಿ ಚೂಟ್ ಜಾಯೇಗಿ. ಯಾವಾಗ ಅವ್ರು ಜ್ಞಾನಕ್ಕೆ ಬರ್ತಾರೆ ಅವಾಗ ಭಕ್ತಿ ತಾನಾಗಿ ಬಿಟ್ಟು ಹೋಗುತ್ತೆ. ಬಾಬಾ ಬಿ ನಾರಾಯಣ ಕಾ ಭಕ್ತ ತಾ. ಬ್ರಹ್ಮ ಬಾಬಾವರು ಕೂಡ ಮೊದಲು ನಾರಾಯಣನ ಭಕ್ತರಿದ್ದರು. ಚಿತ್ರ ಮೇ देखा लक्ष्मी दासी बन नारायण के पाँव दबा रही है, तो यह बिल्कुल अच्छा नहीं लगा. ಬ್ರಹ್ಮ ಬಾಬಾರವ್ರು ನೋಡಿದರು ಲಕ್ಷ್ಮಿ ನಾರಾಯಣನ ಕಾಲು ದಾಸಿಯಾಗಿ ನಾರಾಯಣನ ಕಾಲು ಒತ್ತಕ್ಕಂಥದ್ದನ್ನು ನೋಡಿದ್ರು ಚಿತ್ರ. ಅದು ಬಾಬಾರವ್ರಿಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ. सत्युग में ऐसा होता नहीं है, सत्युगದಲ್ಲಿ ಈ ಥರ ಇರೋದಿಲ್ಲ. तो मैंने एक आर्टिस्ट को कहा कि लक्ष्मी को इस दासी पने से ವಿದಾಯಿ ದೇ ದೇ. ಬಾಬಾ ಒಂದು ಆರ್ಟಿಸ್ಟನ್ನು ಕರೆಸಿದ್ರು. ಅವ್ರು ಹೇಳಿದರು ಈ ಲಕ್ಷ್ಮಿ ದಾಸಿಪನದಿಂದ ಇವ್ರಿಗೆ ಬಿಡುಗಡೆ ಕೊಟ್ಬಿಡ್ರಿ ಅಂತ. ಬಾಬಾ ಭಕ್ತತ್ವ था परंतु ज्ञान थोड़े ही था. ಭಕ್ತತ್ವ ಸಭಿ ಹೈ. ಬಾಬಾ ಅಂಕು ಭಕ್ತರಿದ್ದರು, ಆದ್ರೆ ಸ್ವಲ್ಪ ಜ್ಞಾನನೂ ಇತ್ತು. ಭಕ್ತತ್ವ ಸಭಿ ಹೈ, ಎಲ್ಲರೂ ಭಕ್ತರದಾರ. ಹಮ್ ತೋ ಬಾಬಾ ಕೆ ಬಚ್ಚೆ ಮಾಲೀಕ್ ಹೈ. ನಾವು ಬಾಬಾರವ್ರ ಮಕ್ಕಳು ಮಾಲೀಕರಿದ್ದೀವಿ. ಬ್ರಹ್ಮಾಂಡ ಕಾ ಭಿ ಮಾಲೀಕ್ ಬಚ್ಚೋं को बनाते हैं. ಬ್ರಹ್ಮಾಂಡಕ್ಕೂ ಮಾಲೀಕರನ್ನಾಗಿ ಬಾಬಾರವರೇ ಮಾಡ್ತಾರೆ. कहते हैं तुमको राज्य भाग्य देता हूँ. ಬಾಬಾ ಹೇಳ್ತಾರೆ ನಿಮ್ಗೆ ರಾಜ್ಯ ಭಾಗ್ಯನೂ ನಾನೇ ಕೊಡ್ತೀನಿ. ऐसा बाबा कभी देखा? ಇಂಥ ತಂದೆಯನ್ನು ನೀವು ಎಲ್ಲರೂ ನೋಡಿರೇನು? उस बाप को पूरा याद करना है. ಇಂಥ ತಂದೆಯನ್ನು ನೀವು ಸದಾ ನೆನಪು ಮಾಡಬೇಕು. उनको तुम इन आँखों से नहीं देख सकते हो. ತಂದೆಯನ್ನು ಈ ಕಣ್ಣುಗಳಿಂದ ನೀವು ನೋಡಲಿಕ್ಕಾಗಲ್ಲ. उनसे योग लगाना है. ಅವರನ್ನು ಮನಸ್ಸಿನ ಮೂಲಕ ನೆನಪು ಮಾಡಲಾಗತ್ತೆ. ಯಾದ ಅವರ ಜ್ಞಾನ ಬಿ ಬಿಲ್ಕುಲ್ ಸಹಜ है. ಯೋಗ ಮತ್ತು ಜ್ಞಾನನೂ ಕೂಡ ಭಾಳ ಸರಳವ. ಬೀಜ ಅವರ ಜಾಡಕ್ಕೂ ಜಾನ್ನ है. ಬೀಜ ಮತ್ತು ವೃಕ್ಷವನ್ನು ತಿಳ್ಕೊಳ್ಳುವಂಥದ್ದವ. तुम इस निराकारी जाड़ से साकारी जाड़ में आए हो. ನೀವು ನಿರಾಕಾರಿ ವೃಕ್ಷದಿಂದ ಸಾಕಾರಿ ವೃಕ್ಷದಲ್ಲಿ ಬರ್ತೀರಿ. ಬಾಬಾನೇ ಸಾಕ್ಷಾತ್ಕಾರ का राज भी समझाया है. ಬಾಬಾರವರು ಸಾಕ್ಷಾತ್ಕಾರದ ರಹಸ್ಯವನ್ನು ಕೂಡ ಹೇಳಿದ್ದಾರೆ. ಜಾಡ್ का राज भी समझाया है. ವೃಕ್ಷದ್ದು ಕೂಡ ತಿಳಿಸಿದ್ದಾರೆ. कर्म अकर्म विकर्म की गति भी बाबा ने समझाया है. कर्म अकर्म विकर्मದ ಗತಿ ಬಗ್ಗೆನೂ ಬಾಬಾ ತಿಳಿಸಿದ್ದಾರೆ. बाप टीचर गुरु तीनों से ही शिक्षा मिलती है. ತಂದೆ ಟೀಚರ್ ಸದ್ಗುರು ಮೂರು ಜನರಿಂದ ಕೂಡ ಶಿಕ್ಷಣ ಸಿಗತ್ತೆ. अभी बाप कहते हैं मैं तुमको ऐसी शिक्षा देता हूँ, ऐसे कर्म सिखलाता हूँ जो तुम 21 जन्म सदा सुखी बन जाते हो. ಬಾಬಾ ಹೇಳ್ತಾರೆ ನಾನು ನಿಮಗೆ ಇಂಥ ಶಿಕ್ಷಣ ಕೊಡ್ತೀನಿ, ಇಂಥ ಕರ್ಮವನ್ನು ಕಲಿಸ್ಕೊಡ್ತೀನಿ, ಅದರಿಂದ 21 ಜನ್ಮಗಳವರೆಗೆ ನೀವು ಸದಾ ಸುಖಿಯಾಗಿರ್ತೀರಿ. ಟೀಚರ್ ಶಿಕ್ಷಾ ದೇತೆ ಹೇ ನಾ. ಶಿಕ್ಷಕರು ಶಿಕ್ಷಣವನ್ನು ಕೊಡ್ತಾರಲ್ಲ. ಗುರು ಲೋಗ್ ಬಿ ಪವಿತ್ರತಾ ಕಿ ಶಿಕ್ಷಾ ದೇತೆ ಹೇ. ಗುರುಗಳು ಕೂಡ ಪವಿತ್ರತೆಯ ಶಿಕ್ಷಣವನ್ನು ಕೊಡ್ತಾರೆ. ಅಥವಾ ಕಥಾಯ ಸುನಾತೆ ಹೇ, ಇಲ್ಲ ಅಂದರೆ ಕಥೆಗಳನ್ನು ಹೇಳ್ತಾರೆ. ಪರಂತು ಧಾರಣ ಬಿಲ್ಕುಲ್ ನೈ ಹೋತಿ ಹೇ.
ಆದರೆ ಅವರಲ್ಲಿ ಯಾವುದೇ ಧಾರಣೆ ಇರುವುದಿಲ್ಲ. ಯಾತೋ ಬಾಪ್ कहते हैं ಅಂತಮತಿ ಸೋಗತಿ ಹೋಗಿ. ಇಲ್ಲಿ ಅಂಕು ಬಾಬಾ ಅವ್ರು ಹೇಳ್ತಾರೆ ಅಂತ್ಯಮತಿ ಸೋಗತಿ ಆಗತ್ತೆ. मनुष्य जब मरते हैं तो भी कहते हैं राम राम कहो, तो बुद्धि उस तरफ चली जाती है. ಆ ಮನುಷ್ಯರು ಯಾರು ಶರೀರ ಬಿಡ್ಲಾಗತ್ತರ ಅಂದ್ರೆ ಅವ್ರು ಹೇಳ್ತಾರೆ ರಾಮ ರಾಮ ಅಂತ ಹೇಳ್ರಿ ಅಂತ, ಅಂದ್ರೆ ಅವ್ರ ಬುದ್ಧಿ ಆ ರಾಮನ ಕಡೆ ಹೋಗಿಬಿಡತ್ತೆ. अभी बाप कहते हैं तुम्हारा साकार से योग टूटा है. ನಿಮ್ದೀಗ ಸಾಕಾರದಿಂದ ಯೋಗ ಕಟ್ಟಾಗಿಬಿಟ್ಟಿದೆ. अब मैं तुमको बहुत अच्छी कर्म सिखलाता हूँ. ನಾ ಈಗ ನಿಮಗೆ ಭಾಳ ಒಳ್ಳೆಯ ಕರ್ಮವನ್ನು ಕಲಿಸ್ಕೊಡ್ತೀನಿ. ಶ್ರೀಕೃಷ್ಣ का चित्र देखो. श्री कृष्ण चित्र ನೋಡ್ರಿ. पुरानी दुनिया को लात मारते और नई दुनिया में आते हैं. ಕೃಷ್ಣನ ಚಿತ್ರ ನೋಡ್ರಿ, ಅವರು ಹಳೆಯ ಜಗತ್ತನ್ನು ಕಾಲಿಂದ ಒದಿತಾ ಇದ್ದಾರೆ, ಹೊಸ ಜಗತ್ತಿನ ಕಡೆ ಹೊರಟಿದ್ದಾರೆ. तुम भी पुरानी दुनिया को लात मार नई दुनिया में जाते हो. ನೀವು ಕೂಡ ಹಳೆಯ ಜಗತ್ತನ್ನು ಕಾಲಿನಿಂದ ಒದ್ದು ಹೊಸ ಜಗತ್ತಿಗೆ ಹೋಗ್ತೀರಿ. तो तुम्हारी नरक के तरफ है लात, ಸ್ವರ್ಗ के तरफ है मुंह. ನಿಮ್ಮದು ನರಕದ ಕಡೆ ಕಾಲಿದೆ, ಸ್ವರ್ಗದ ಕಡೆ ಮುಖ ಇದೆ. स्मशान में भी अंदर जब घुसते हैं तो मुर्दा का मुख उस तरफ कर लेते हैं. ಯಾವಾಗ ಯಾರ ಶರೀರ ಬಿಟ್ಟರು ಅಂತಂದ್ರೆ ಸ್ಮಶಾನದಾಗ ಹೋಗುವಾಗ ಆ ಒಂದು ಹೆಣದ ಮುಖನೂ ಕೂಡ ಆ ಕಡೆನೇ ಮಾಡಿರ್ತಾರೆ. ಲಾತ ಪಿಚ್ಚಾಡಿ ತರಫ್ ಕರ್ ಲೇತೆ ಹೇ, ಕಾಲನ್ನು ಊರ ಕಡೆ ಮಾಡಿರ್ತಾರೆ. ತೋ ಯಹ ಚಿತ್ರ ಬಿ ಎಸಾ ಬನಾಯ ಹೈ, ಈ ಚಿತ್ರನೂ ಕೂಡ ಹೀಗೆ ಮಾಡಲಾಗಿದೆ. मम्मा बाबा और तुम बच्चे, तुमको तो मम्मा बाबा को फॉलो करना पड़े. मम्मा बाबा ಮಕ್ಕಳಿಲ್ಲಿದ್ದೀರಿ, ತಾವೆಲ್ಲ ಮಕ್ಕಳಿಗೆ ಮಮ್ಮ ಬಾಬಾ ಅವ್ರನ್ನ ಫಾಲೋ ಮಾಡಬೇಕು. ಜೋ ಉನ್ಕಿ ಗದ್ದಿ ಪರ್ ಬೈಟೋ, ನಾಳೆ ಹೋಗಿ ಅವ್ರ ನಂತರದ ಗದ್ದೆಯಲ್ಲಿ ಕೂತ್ಕೊಳ್ಳುವಂಥದ್ದು. ರಾಜಕ್ಕೆ ಬಚ್ಚೆ ಪ್ರಿನ್ಸ್ ಪ್ರಿನ್ಸೆಸ್ ಕಲಾತೆ ಹೇನ, ರಾಜನ ಮಕ್ಕಳು ಅಂದ್ರೆ ಅವರು ರಾಜ್ಕುಮಾರಿ ಅಂತ ಹೇಳಿಸ್ಕೊತಾರಲ್ಲ. ತುಮ್ ಜಾನ್ತೆ ಹೋ हम भविष्य में प्रिंस प्रिंसेस बनते हैं. ನಿಮಗೆ ಗೊತ್ತಿದೆ ನಾವು ಹೊಸ ಜಗತ್ತಿನಲ್ಲಿ ರಾಜ್ಕುಮಾರಿ ಆಗ್ತೀವಿ. ऐसा कोई बाप टीचर गुरु होगा जो तुमको ऐसे कर्म सिखलाते. ಇಂಥ ತಂದೆ ಟೀಚರ್ ಗುರು ಯಾರು ಅದಾರೇನು ಇಂಥ ಕರ್ಮವನ್ನು ಕಲಿಸ್ಕೊಡ್ತಕ್ಕಂಥವ್ರು. ತುಮ್ ಸದಾ ಕಾಲಕ್ಕೆ ಸುಖಿ ಬಂತೆ ಹೋ, ನೀವು ಸದಾ ಕಾಲಕ್ಕೋಸ್ಕರ ಏನಾಗ್ತೀರಿ, ಸುಖಿ ಆಗ್ತೀರಿ. यह शिव बाबा का वर है, वह आशीर्वाद करते हैं. यह शिव बाबा का वर है और आशीर्वाद ಕೂಡ ಮಾಡ್ತಾರೆ. यह नहीं हमारे ऊपर उनकी कृपा है. ನಮ್ಮ ಮೇಲೂ ಕೂಡ ಅವ್ರದ್ದೇ ಕೃಪೆ ಇದೆ. सिर्फ कहने से कुछ नहीं होगा. ಕೇವಲ ಹೇಳೋದ್ರಿಂದ ಏನೂ ಆಗಲ್ಲ. तुमको सीखना होता है, ನಿಮಗೆ ಕಲಿಬೇಕಾಗತ್ತೆ. सिर्फ आशीर्वाद से तुम नहीं बन जाएंगे. ಬಾಬಾ ಅಂತಾರೆ ಕೇವಲ ಆಶೀರ್ವಾದದಿಂದ ನೀವು ಏನೂ ಆಗೋದಿಲ್ಲ ಅಂತಾರೆ ಬಾಬಾರವರು. ಉಸ್ಕಿ ಮತ್ ಪರ್ ಚಲನಾ ಹೈ, ಶಿವ ಬಾಬಾರವ್ರ ಮತದ ಮೇಲೆ ನಡಿಬೇಕು. ಜ್ಞಾನ और योग को धारण करनी है, ಜ್ಞಾನ ಮತ್ತು ಯೋಗವನ್ನು ಧಾರಣೆ ಮಾಡ್ಕೊಳ್ಬೇಕು. बाप समझाते हैं कि मुख से राम राम कहना भी आवाज़ हो जाता है. ಶಿವ ಬಾಬಾ ಏನು ಹೇಳ್ತಾರೆ ಅಂದ್ರೆ ನೀವು ಮುಖದಿಂದ ರಾಮ ರಾಮ ಅಂತ ಹೇಳೋದು ಕೂಡ ಅದು ಶಬ್ದ ಆಗ್ತದಲ್ಲ ಅಂತಾರೆ ಬಾಬಾರವರು. ತುಮಕೋ ತೋ ವಾಣಿ ಸೆ ಪರೆ ಜಾನ ಹೈ, ಚುಪ್ रहना है. ನೀವು ವಾಣಿಯಿಂದ ಭಿನ್ನ ಆಗಬೇಕು ಮತ್ತು ಶಾಂತ ಇರಬೇಕು. ಖೇಲ್ ಭಿ ಬಹುತ್ ಅಚ್ಚೆ ನಿಕಾಲ್ತೆ ಹೈ. ಅನೇಕ ಒಳ್ಳೊಳ್ಳೆ ಆಟಗಳನ್ನು ಕೂಡ ತೆಗಿತಾರೆ. ಅನ್ಪಡೆ ಕೋ ಬುದ್ಧು ಕहा जाता है. ಯಾರ ಅನಕ್ಷರಸ್ಥರದಾರ ಅವ್ರಿಗೆ ಬುದ್ಧುಗಳು ಅಂತ ಹೇಳ್ತಾರೆ. बाबा कहते कि अब सभी को भूल कर तुम बिल्कुल बुद्धू बन जाओ. ಅದಕ್ಕೆ ಬಾಬಾರು ಕೂಡ ಏನು ಹೇಳ್ತಾರೆ, ನೀವೆಲ್ಲ ಮರ್ತು ಏನಾಗ್ರಿ ಬುದ್ಧುಗಳಾಗ್ರಿ ಅಂತಾರೆ ಬಾಬಾರವರು. ಮೈ ಜೋ ತುಮಕೋ ಮತ್ ದೇತಾ ಹೂँ ಉಸ್ ಪರ್ ಚಲೋ, ನಾನು ನಿಮಗೇನು ಮತ ಹೇಳ್ತೀನಿ ಅದರ ಪ್ರಕಾರ ನಡ್ರಿ. ಪದ್ಮಾ ಪದಂ में तुम सभी आत्माएं बिना शरीर के रहती हो, परंदा में
बिना शरीर से तो आत्मा रहती हो, फिर यहाँ आकर शरीर लेती हो, तब जीವ ಆತ್ಮ बन जाते हैं. ಬಾಬಾ ಅಂತಾರೆ ಪರಂಧಾಮದಾಗ ನೀವು ಶರೀರ ಇರಲಾರ ಕೇವಲ ಆತ್ಮ ಅಲ್ಲಿ ಇರ್ತೀರಿ, ಇಲ್ಲಿ ಬಂದು ನೀವು ಶರೀರವನ್ನು ಧಾರಣೆ ಮಾಡ್ಕೋತೀರಿ, ನಿಮಗೆ ಜೀವ ಆತ್ಮ ಅಂತ ಹೇಳಾಗತ್ತೆ. ಆತ್ಮ कहती है मैं एक शरीर छोड़ दूसरा लेती हूँ. ಆತ್ಮ ಏನು ಹೇಳುತ್ತೆ, ನಾನು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡ್ಕೋತೀನಿ. तो बाप कहते हैं मैं तुमको फर्स्ट क्लास कर्म सिखलाता हूँ. ನಾನು ನಿಮಗೆ ಬಹಳ ಒಳ್ಳೆಯ ಕರ್ಮವನ್ನು ಕಲಿಸ್ಕೊಡ್ತೀನಿ. ಟೀಚರ್ ಪಡಾತೆ ಹೇ, इसमें ताकत की क्या बात है. ಶಿಕ್ಷಕರು ಓದಿಸ್ತಾರೆ, ಇದ್ರಾಗ ತಾಕತ್ತಿನ ಮಾತೇ ಇಲ್ಲ. साक्षात्कार कराते हैं, इसको ಜಾದೂಗರಿ भी कहा जाता है. ಬಾಬಾ ಸಾಕ್ಷಾತ್ಕಾರನೂ ಮಾಡಿಸ್ತಾರೆ, ಇದಕ್ಕೆ ಜಾದೂಗರಿ ಅಂತಲೂ ಕೂಡ ಹೇಳ್ತಾರೆ. ಮನುಷ್ಯ ದೇವತಾ ಬನಾನ ऐसी ಜಾದೂಗಾರಿ कोई कर न सके. ಮನುಷ್ಯರನ್ನು ದೇವತೆಗೆ ಮಾಡುವಂಥ ಜಾದೂಗಾರಿಯನ್ನು ಯಾರು ಕೂಡ ಮಾಡೋದಿಲ್ಲ. ಬಾಬಾ ಸದೈವ್ ಬಾಬಾ ಸೌದಾಗರ್ भी है, ಪುರಾಣ ಲೇಕರ್ ನಯಾ ದೇತೆ ಹೇ. ಬಾಬಾ ದೊಡ್ಡ ವ್ಯಾಪಾರಿನೂ ಅದಾರ, ಹಳಿದನ್ನು ತೊಗೊಂಡು ಹೊಸದನ್ನು ನಮಗೆ ಕೊಡ್ತಾರೆ. इनको पुराना लोहे का बर्तन कहा जाता है. ಈ ಶರೀರಕ್ಕೆ ಹಳೆಯ ಕಬ್ಬಿಣದ ಪಾತ್ರೆ ಅಂತ ಹೇಳಾಗತ್ತೆ. इनका कोई मूल्य ही नहीं है, इधर वैल्यू नहीं ला. आजकल देखो तांबे के भी पैसे नहीं बनते हैं. ಈಗ ತಾಮ್ರಕ್ಕೂ ಕೂಡ ಏನು ವ್ಯಾಲ್ಯೂ ಇಲ್ಲ. यहाँ तो सोने की सिक्के होते हैं. ಸತ್ಯುಗದಾಗ ಬಂಗಾರದ ನಾಣ್ಯಗಳಿರುತ್ತೆ. ವಂಡ್ರ ಏನು ಇದು ಆಶ್ಚರ್ಯ ಅದಲ್ಲ. क्या से क्या हो गया है, ಏನಿದ್ದಿದ್ದು ಏನಾಗ್ಯದ ನೋಡ್ರಿ. ಬಾಪ್ कहते हैं मैं तुमको नंबर 1 ಕರ್ಮ ಸಿಕ್ಲಾತಾ ಹೂँ. ಬಾಬಾ ಹೇಳ್ತಾರೆ, ನಾನು ನಿಮಗೆ ನಂಬರ್ 1 ಕರ್ಮವನ್ನು ಕಲಿಸ್ಕೊಡ್ತೀನಿ. ಮನಮನಾಭ ಹೋ ಜಾವ್, ನನ್ನ ನೆನಪು ಮಾಡ್ತಾ ಹೋಗ್ರಿ. ಫಿರ್ ಹೈ ಪಡಾಯಿ ಜಿಸ್ಸೆ ಸ್ವರ್ಗ ಪ್ರಿನ್ಸ್ ಬನಿಂಗೆ. ನಂತರ ವಿದ್ಯೆಯನ್ನು ಓದೋದು, ಮುಂದೆ ಹೋಗಿ ಸ್ವರ್ಗದಾಗ ರಾಜ್ಕುಮಾರ್ ಆಗ್ತೀರಿ. अभी देवता धर्म जो प्रायलोप हो गया है वह फिर से स्थापन होता है. ದೇವಿ ದೇವತಾ ಧರ್ಮ ಅನ್ನೋದೇನು ಪ್ರಾಯಲೋಪ ಆಗ್ಯದ, ಪುನಃ ಅದರ ಸ್ಥಾಪನೆ ಆಗತ್ತೆ. ಮನುಷ್ಯ ತುಮಾರಿ ನೈ ಬಾತೆ ಸುನ್ಕರ್ ವಂಡರ್ ಕಾತೆ ಹೇ. ಮನುಷ್ಯರು ನಿಮ್ಮ ಹೊಸ ಮಾತುಗಳನ್ನು ಕೇಳಿ ಬಹಳ ಆಶ್ಚರ್ಯ ಆಗತ್ತೆ. कहते हैं कि स्त्री पुरुष दोनों ही इकट्ठे रह पवित्र रह सके, यह कैसे हो सकता है. ಕೇಳ್ತಾರಂತವ್ರು, ಸ್ತ್ರೀ ಪುರುಷರು ಇಬ್ಬರು ಒಂದೇ ಕಡೆ ಇದ್ದು ಪವಿತ್ರ ಆಗಿರೋದು ಅಂತಂದ್ರೆ ಇದು ಹೆಂಗೆ ಸಾಧ್ಯ ಅಂತ ಕೇಳ್ತಾರಂತೆ. ಬಾಬಾ ತೋ कहते हैं ಬಲ್ ಇಕ್ಕಟ್ಟೆ ರಹೋ ನೈ ತೋ ಮಾಲೂಮ್ कैसे ಪಡೆ. ಬಾಬಾ ಅಂತಾರ, ನೀವು ಒಂದೇ ಕಡೆ ಇರ್ರಿ, ಪತಿ ಪತ್ನಿ ಒಂದೇ ಕಡೆ ಇರ್ರಿ, ಆದ್ರೆ ಪವಿತ್ರವಾಗಿರ್ರಿ, ಅಂದಾಗ ಜನರಿಗೆ ಗೊತ್ತಾಗತ್ತೆ. ಬೀಚ್ ಮೇ ಜ್ಞಾನ ತಲವಾರ್ ರಖನಿ ಹೇ. ಮಧ್ಯದಲ್ಲಿ ಏನು ಇಟ್ಕೋರಿ, ಜ್ಞಾನದ ಕತ್ತಿಯನ್ನು ಇಟ್ಕೋರಿ. ಇತನಿ ಬಹಾದೂರಿ ದಿಖಾನೆ ಹೈ, ಇಷ್ಟೊಂದು ಬಹಾದೂರಿ ಅಂತ ತೋರಿಸ್ರಿ. ಪರೀಕ್ಷಾ ಹೋತಿ, ನಿಮ್ಗೆ ಅನೇಕ ಪರೀಕ್ಷೆಗಳು ನಡೆಯುತ್ತೆ. ತೋ ಮನುಷ್ಯ ಇನ್ನ ಬಾತೊಮ್ಮೆ ವಂಡರ್ ಖಾತೆ. ಮನುಷ್ಯರು ಈ ಎಲ್ಲ ಮಾತುಗಳಲ್ಲಿ ಆಶ್ಚರ್ಯ ಆಗ್ತಾರೆ. ಕ್ಯೋಂಕಿ ಶಾಸ್ತ್ರೋ ಮೇ ತೋ ಇಸಿ ಬಾತೆ ಹೈ ನೈ. ಆದ್ರೆ ಶಾಸ್ತ್ರದೊಳಗಂತೂ ಇಂಥ ಯಾವ ಮಾತನ್ನು ಬರೆದಿಲ್ಲ. यहाँ तो प्रैक्टिकल में मेहनत करनी पड़ती है. ಇಲ್ಲಿ ತಾವು ಪ್ರಾಕ್ಟಿಕಲ್ನಲ್ಲಿ ಪರಿಶ್ರಮವನ್ನು ಪಡ್ತೀರಿ. ಗಂಧರ್ವ ವಿವಾಹಕ್ಕೆ ಬಾತ್ ಯಾಕಾಯಿ ಹೇ, ಗಂಧರ್ವ ವಿವಾಹದ ಮಾತನ್ನು ಕೂಡ ಇಲ್ಲಿದೆ ಇದೆ. ಸಭಿ ತುಮ್ ಪವಿತ್ರ ಬಂತೆ ಹೋ, ಎಲ್ಲರೂ ತಾವು ಪವಿತ್ರ ಆಗ್ತೀರಿ. ತೋ ಬಾಬಾ कहते हैं ಬಹದ್ದೂರಿ ದಿಕ್ಲಾವೋ, ಬಹದ್ದೂರ್ತನವನ್ನು ತೋರಿಸ್ರಿ. ಸನ್ಯಾಸಿಯೋಕೆ ಹಾಗೆ ಸಪೂತ್ ದೇನಾ ಹೇ. ಸನ್ಯಾಸಿಗಳ ಮುಂದ್ಗಡೆ ಉದಾಹರಣೆಯನ್ನು ಕೊಡಬೇಕಾಗಿದೆ. ಸಮರ್ಥ ಬಾಬಾ ಈ ಸಾರಿ ದುನಿಯಾಕೋ ಪಾವನ ಬನಾತೆ. ಸಮರ್ಥ ತಂದೆನೇ ಈ ಜಗತ್ತನ್ನೇ ಪಾವನ ಮಾಡ್ತಾರೆ. ಬಾಪ್ कहते ಬಲ ಸಾತ್ ಮೇ ರಹೋ, ಸಿರ್ಫ್ ನಂಗನ್ ನೈ ಹೋನಾ ಹೈ. ಬಾಬಾ ಅಂತಾರೆ ಜೊತೆನೇ ಇರ್ರಿ, ಆದರೆ ಏನು ಮಾಡ್ರಿ, ಪವಿತ್ರವಾಗಿರ್ರಿ. ಎಸ್ ಸಬಿ ಹೈ ಯುಕ್ತಿಯ, ಇವೆಲ್ಲನೂ ಕೂಡ ಯುಕ್ತಿಗಳು. ಬಡಿ ಜಬರ್ದಸ್ತ್ ಪ್ರಾಪ್ತಿ ಹೈ. ಸಿರ್ಫ್ ಏಕ ಜನ್ಮ ಬಾಬಾ ಕೆ ಡೈರೆಕ್ಷನ್ ಪರ್ ಪವಿತ್ರ रहना है. ಇದು ಬಹಳ ದೊಡ್ಡ ಒಂದು ಪ್ರಾಪ್ತಿ ಇದೆ. ಅದಕ್ಕೆ ಇದಕ್ಕೆ ಈ ಒಂದು ಜನ್ಮದಾಗ ಬಾಬಾ ಹೇಳ್ದಂಗೆ ಡೈರೆಕ್ಷನ್ ಮೇಲೆ ಪವಿತ್ರ ಆಗ್ರಿ. ಯೋಗ और ಜ್ಞಾನ से ಯವರ್ ಹೆಲ್ದಿ ಬಂತೆ. ಯೋಗ ಮತ್ತು ಜ್ಞಾನದಿಂದ ಸಂಪೂರ್ಣ ಆರೋಗ್ಯವಂತರಾಗ್ತೀರಿ. 21 ಜನ್ಮೋ ಕೆ ಲಿಯೆ ಹೋತೆ ಹೈ. ನೋಡಿ, ಅದು 1 ಜನ್ಮ 2 ಜನ್ಮ ಅಲ್ಲ, 21 ಜನ್ಮಕ್ಕೆ ಆಗ್ತೀರಿ. ಇಸ್ಮೇ ಮೆಹನತ್ ಹೈ ನಾ, ಇದರಲ್ಲಿ ಪರಿಶ್ರಮ ಇದೆಯಲ್ಲ. ತುಮ್ ಹೋ ಶಕ್ತಿ ಸೇನಾ,
ತಾವು ಯಾರದಿರಿ? ಶಕ್ತಿ ಸೇನ ಅದಿರಿ. ಮಾಯ ಪರ ಜೀತ ಪಹನ್ ಜಗಜ್ಜೀತ್ ಬಂತೆ ಹೋ. ಮಾಯೆಯನ್ನು ಗೆಲುವು ಸಾಧಿಸಿ ಜಗಜ್ಜೀತರಾಗ್ತೀರಿ. ಸಭಿ ತೋಡೆ ही बनेंगे, ಎಲ್ಲರೂ ಆಗ್ತಿರೇನು. जो बच्चे पुरुषार्थ करेंगे वही ऊंच पद पाएंगे. ಯಾವ ಮಕ್ಕಳು ಪುರುಷಾರ್ಥ ಮಾಡ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡಿತಾರೆ. तुम भारत को ही पवित्र बनाकर फिर भारत पर ही राज्य करते हैं. ತಾವು ಭಾರತವನ್ನೇ ಪವಿತ್ರ ಮಾಡಿ ಮತ್ತು ಭಾರತದ ಮೇಲೆ ರಾಜ್ಯಭಾರವನ್ನು ಮಾಡ್ತೀರಿ. ಲಡಾಯಿ ಸೆ ಕಭಿ ಸೃಷ್ಟಿ ಕಿ ಬಾದಶಾಹಿ ಮಿಲ್ ನ ಸಕೆ. ಜಗಳ ಮಾಡೋದ್ರಿಂದ, ಯುದ್ಧ ಮಾಡೋದ್ರಿಂದ ಸೃಷ್ಟಿಯ ಬಾದಶಾಹಿ ಸಿಗೋದಿಲ್ಲ. ಯಾ ವಂಡ್ರ ಹೆನ್ನ, ಇದು ಆಶ್ಚರ್ಯ ಅದಲ್ಲ. ಈ ಸಮಯ ಸಬ್ ಆಪಸ್ ಮೇ ಲಡ್ಕರ್ ಕಲಾಸ್ ಹೋ ಜಾತೆ. ಈಗ ಎಲ್ಲರೂ ಜಗಳ ಮಾಡಿ ಯುದ್ಧ ಮಾಡಿ ಪರಸ್ಪರ ಎಲ್ಲ ಖಲಾಸ್ ಆಗಿಬಿಡ್ತಾರೆ. ಮಕ್ಕನ ಭಾರತಕ್ಕೂ ಮಿಲ್ತಾ है, ಬೆಣ್ಣೆ ಅನ್ನೋದು ಭಾರತಕ್ಕೆ ಸಿಗತ್ತೆ. ದಿಲಾನೆ ವಾಲಿ ಒಂದೇ ಮಾತರಂ ಹೈ. ಭಾರತಕ್ಕೆ ಬೆಣ್ಣೆ ಕೊಡಿಸೋರು ಯಾರು? ಒಂದೇ ಮಾತರಂ. ಮೆಜಾರಿಟಿ ಮಾತಾಮಕ್ಕಿ ಹೆನ, ಮೆಜಾರಿಟಿ ಮಾತೇ ಇರ್ದದಲ್ಲ. ಮೆಜಾರಿಟಿ ಎಲ್ಲ ಮಾತೇ ಇರದೆ ಭಾಳ ಅದ. अब बाबा कहते हैं जन्म जन्मांतर तुम गुरु करते आए हो. जन्म जन्मांतर ನೀವು ಗುರುಗಳನ್ನು ಮಾಡ್ತಾ ಬಂದಿದ್ದೀರಿ. ಶಾಸ್ತ್ರ ಪढ़ते आए हो, ಶಾಸ್ತ್ರಗಳನ್ನು ಮಾಡ್ತಾ ಬಂದಿದ್ದೀರಿ. अब हम तुमको समझाते हैं जज ಯುವರ್ ಸೆಲ್ಫ್ ರೈಟ್ ಕ್ಯಾ ಹೈ. ಈಗ ಬಾಬಾ ನಮಗೆ ಹೇಳ್ತಾರೆ, ನಿಮ್ಮನ್ನು ನೀವು ನೋಡ್ಕೋರಿ, ಜಡ್ಜ್ ಮಾಡ್ಕೋರಿ. ಸರಿ ಯಾವುದು, ತಪ್ಪು ಯಾವುದು. ಸತ್ಯುಗ ಹೈ ರೈಟಿಯಸ್ ದುನಿಯಾ. ಸತ್ಯುಗ ಅಂದರೆ ರೈಟಿಯಸ್ ಜಗತ್ತು. ಮಾಯಾ ಅನ್ರೈಟಿಯಸ್ ಬನಾತಿ ಹೈ. ಮಾಯಾ ಏನು ಮಾಡ್ತದೆ? ನಮಗೆ ಅನ್ರೈಟಿಯಸ್ಸನ್ನು ಮಾಡ್ತದೆ. अब ಭಾರತವಾಸಿ ಇರ್ರಿಲಿಜಿಯಸ್ ಬಂದು ಪಡೆ ಹೈ. ಈಗ ಭಾರತವಾಸಿಗಳು ಅಧರ್ಮಿಗಳಾಗಿಬಿಟ್ಟಿದ್ದಾರೆ. ರಿಲಿಜನ್ ನೈ, ಇಸ್ಲಿಯೇ ಮೈಟ್ ನೈ ರಹಿ ಹೈ. ಧರ್ಮ ಅನ್ನೋದಿಲ್ಲ, ಅದಕ್ಕೋಸ್ಕರ ಶಕ್ತಿ ಅನ್ನೋದಿಲ್ಲ. ಇರ್ರಿಲಿಜಿಯಸ್, ಅನ್ರೈಟಿಯಸ್, ಅನ್ಲಾಫುಲ್, ಇನ್ಸಾಲ್ವೆಂಟ್ ಬಂದು ಪಡೆ. ಇವತ್ತು ಜಗತ್ತಿನಾಗ ಎಲ್ಲರೂ ಏನಾಗ್ಯಾರ? ಅಧರ್ಮಿಗಳಾಗ್ಯಾರ, ಅನ್ರೈಟಿಯಸ್ ಆಗ್ಯಾರ, ಕಾನೂನುಗಳ ವಿರೋಧಿ ಆಗ್ಯಾರ, ಇನ್ಸಾಲ್ವೆಂಟ್ ಆಗ್ಯಾರ, ಬಡವರಾಗ್ಯಾರ. ಬೇಹದ್ ಕಾ ಬಾಪ್ ಹೈ, इसलिए ಬೇಹದ್ ಕಿ ಬಾತೆ ಸಮಜಾತೆ ಹೈ. ಬೇಹದ್ದಿನ ತಂದೆ ಅದಾರ, ನಮಗೆ ಬೇಹದ್ದಿನ ಮಾತುಗಳನ್ನೇ ಹೇಳ್ಕೊಡ್ತಾರೆ. कहते हैं कि फिर तुमको रिलीजियस ಮೋಸ್ಟ್ ಪವರ್ಫುಲ್ ಬನಾತಾ ಹೂँ. ನಿಮಗೆ ಮತ್ತೆ ಧಾರ್ಮಿಕದಲ್ಲಿ ಬಹಳ ಶಕ್ತಿಶಾಲಿಯನ್ನಾಗಿ ಮಾಡ್ತೀನಿ. ಸ್ವರ್ಗ ಬನಾನಾ ತೋ ಪವರ್ಫುಲ್ ಕಾ ಕಾಮ್ ಹೈ. ಸ್ವರ್ಗ ಮಾಡೋದಂದ್ರೆ ಶಕ್ತಿಶಾಲಿಯವ್ರ ಕೆಲಸ ಇದು. ಪರಂತು ಹೈ ಗುಪ್ತ್. ಆದ್ರೆ ಬಾಬಾ ಹೆಂಗದಾರ? ಗುಪ್ತ ಅದಾರ, ಇನ್ಕಾಗ್ನಿಟೋ. वारियर्स है. बाप का बच्चों पर बहुत प्यार होती है. ಬಾಬಾರವ್ರದ್ದು ಮಕ್ಕಳ ಮೇಲೆ ಭಾಳ ಪ್ರೀತಿ ಇರುತ್ತೆ. ಮತ್ ದೇತೆ ಹೈ, ನಮಗೆ ಮತನೂ ಕೂಡ ಕೊಡ್ತಾರೆ. ಬಾಪ್ ಕಿ ಮತ್, ಟೀಚರ್ ಕಿ ಮತ್, ಗುರು ಕಿ ಮತ್, ಸೋನಾರ್ ಕಿ ಮತ್, ಧೋಬಿ ಕಿ ಮತ್. ನೋಡಿ ಬಾಬಾ ಅಂತಾರೆ, ತಂದೆ ಮತ, ಟೀಚರ್ ಮತ, ಗುರುವಿನ ಮತ, ಪತ್ತಾರ ಮತ, ಧೋಬಿಗಳ ಮತ. ಇಸ್ಮೇ ಸಭಿ ಮತೆ ಆ ಜಾತಿ. ಬಾಬಾರವ್ರು ಇದ್ರೊಳಗೆ ಎಲ್ಲ ಮತಗಳು ಬಂದುಬಿಡತ್ತೆ. अच्छा मीठे मीठे सीखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. धारणೆಗೋಸ್ಕರ मुख्य सार 1 पॉइंट. इस एक अंतिम जन्म में बाप के डायरेक्शन पर चल घर गृहस्थ में रहते पवित्र रहना है. ಈ ಒಂದು ಅಂತಿಮ ಜನ್ಮದಲ್ಲಿ ತಂದೆ ಡೈರೆಕ್ಷನ್ ಮೇಲೆ ನಡೆದು ಗೃಹಸ್ಥ ಜೀವನದಲ್ಲಿ ಇದ್ರೂ ಕೂಡ ಪವಿತ್ರರಾಗಬೇಕು. ಇಸ್ಮೇ ಬಹದ್ದೂರಿ ದಿಖಾನಿ ಹೈ. ಇದರಲ್ಲೇ ಬಹದ್ದೂರಿತನವನ್ನು ತೋರಿಸ್ರಿ. ಶ್ರೀಮತ್ ಪರ್ ಸದಾ ಶ್ರೇಷ್ಠ ಕರ್ಮ ಕರ್ನೆ ಹೈ. ಶ್ರೀಮತದ ಅನುಸಾರವಾಗಿ ಸದಾ ಶ್ರೇಷ್ಠ ಕರ್ಮವನ್ನು ಮಾಡಿರಿ. ವಾಣಿ ಸೆ ಪರೇ ಜಾನ ಹೈ. ವಾಣಿಯಿಂದ ಭಿನ್ನವಾಗಿ ಇರ್ರಿ. ಜೋ ಕುಚ್ ಪಡಾ ಹುವಾ ಪಡಾ ವಾ ಸುನಾ ಹೈ ಉಸೆ ಬೂಲ್ ಬಾಪ್ಕೋ ಯಾದ್ ಕರ್ನಾ ಹೈ. ಇಲ್ಲಿವರೆಗೆ ನೀವೇನು ಶಾಸ್ತ್ರ ಪುರಾಣಗಳನ್ನು ಓದಿರಿ, ಕೇಳಿರಿ, ಅದನ್ನೆಲ್ಲ ಮರ್ತು ತಂದೆಯನ್ನು ನೆನಪು ಮಾಡಿರಿ.
वरदान है। शुभ चिंतक द्वारा ज्ञान सागर में समाने वाले ಅತೀಂದ್ರಿಯ ಸುಖಕ್ಕೆ ಅನುಭವಿ ಭವ. ಶುಭ ಚಿಂತನದ ಮೂಲಕ ಜ್ಞಾನ ಸಾಗರನಲ್ಲಿ ಸಮಾವೇಶ ಆಗುವಂತಹ अतीन्द्रिय सुखद अनुभविಗಳು ಆಗ್ರಿ. जैसे सागर के अंदर रहने वाले जीव जंतु सागर में समाये हुए होते हैं. ಸಾಗರ್ನಲ್ಲಿ ಇರುವಂತಹ ಅನೇಕ ಜೀವ ಜಂತುಗಳು ಸಾಗರ ಒಳಗೆ ಸಮಾವೇಶ ಆಗಿರ್ತಾವೆ. ಬಾಹರ್ ನೈ ನಿಕಲ್ನಾ ಚಾಹತೆ, ಹೊರಗಡೆ ಬರಬೇಕು ಅಂತ ಇಚ್ಛಾ ಪಡೋದಿಲ್ಲ. मछली भी पानी के अंदर रहती है, मीनन ಕೂಡ ನೀರಿನ ಒಳಗಡೆನೇ ಇರುತ್ತೆ. सागर व पानी ही उसका संसार है. मीनिगे सागर अथवा नीरे ಅದರ ಸಂಸಾರ ಆಗಿದೆ. ऐसे आप बच्चों की शुभ चिंतन द्वारा ಅದೇ ರೀತಿ ತಾವು ಮಕ್ಕಳ ಶುಭ ಚಿಂತನೆಯ ಮೂಲಕ ಜ್ಞಾನ ಸಾಗರ बाप में सदा समाते हो. ತಂದೆ ಜ್ಞಾನ ಸಾಗರ ತಂದೆಯಲ್ಲಿ ತಾವು ಸದಾ ಸಮಾವೇಶ ಆಗಿರ್ತೀರಿ. जब तक सागर में समाने का अनुभव नहीं, ಎಲ್ಲಿವರೆಗೆ ತಂದೆ ಸಾಗರದೊಳಗಡೆ ಸಮಾವೇಶ ಆಗುವಂಥ ಅನುಭವ ಇಲ್ಲ, तब तक अतीन्द्रिय सुख के झूले में झूलने का सदा हर्षित रहने का अनुभव नहीं कर सकते हैं. ಅಲ್ಲಿವರೆಗೆ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಉಯ್ಯಾಲೆ ಆಡುವಂತಹ ಸದಾ ಹರ್ಷಿತರಾಗಿರುವಂಥ ಅನುಭವವನ್ನು ಮಾಡೋದಿಲ್ಲ. इसके लिए स्वयं को एकांतवासी बनाओ, अर्थात सर्व आकर्षण के वाइब्रेशन से ಅಂತರ್ಮುಖಿ ಬನೋ. ಅದಕ್ಕೋಸ್ಕರ ಸ್ವಯಂಗೆ ಏಕಾಂತವಾಸಿಗಳು ಆಗ್ರಿ. ಅಂದ್ರೆ ಸರ್ವ ಆಕರ್ಷಣೆಗಳಿಂದ ವೈಬ್ರೇಷನ್ಗಳಿಂದ ಮುಕ್ತ ಆಗಲಿಕ್ಕೆ ಅಂತರ್ಮುಖಿಗಳು ಆಗ್ರಿ. ಸ್ಲೋಗನ್ ಇದೆ, अपने चेहरे को ऐसा चलता फिरता म्यूजियम बनाओ जिसमें बाप बिंदु दिखाई दे. ತಮ್ಮ ಮುಖಪುಟವನ್ನು ಈ ರೀತಿ ನಡೆದಾಡುವಂಥ ಮ್ಯೂಸಿಯಂ ಅನ್ನಾಗಿ ಮಾಡ್ರಿ. ಅದರಿಂದ ತಂದೆ ಬಿಂದು ರೂಪವನ್ನೇ ಕಾಣಬೇಕು. ಅಚ್ಚ. ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ಮುರಳಿ ತಾರೀಕಿದೆ 27/5/2020. बाबर ಹೇಳ್ತಾರೆ, मीठे बच्चे निश्चय ज्ञान योग से बैठता है, साक्षात्कार से नहीं है. ನಿಶ್ಚಯ ಅನ್ನೋದು ಜ್ಞಾನ ಮತ್ತು ಯೋಗದಿಂದ ಕೂತ್ಕೊಳ್ಳುತ್ತೆ, ಯಾವುದೇ ಸಾಕ್ಷಾತ್ಕಾರದಿಂದ ಅಲ್ಲ. ಸಾಕ್ಷಾತ್ಕಾರ ಕಿ ಡ್ರಾಮಾ ಮೇ ನೂಂದ್ ಹೈ. ಸಾಕ್ಷಾತ್ಕಾರವು ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ.